ಗೋಮಾತಾ ಸರ್ಕಲ್ ವತಿಯಿಂದ ಗುರು ಪೂರ್ಣಿಮಾ ಪ್ರಯುಕ್ತ ಹೇಗಿದೆ ಸರ್ ಕಾರ್ಯಕ್ರಮದ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡಿ ಸರ್. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಗುರುಪೂರ್ಣಿಮೆಯನ್ನು ಅದ್ದೂರಿಯಾಗಿ ಆಚರಿಸುವಂಥ ನಮ್ಮ ಎಲ್ಲ ದೇವಾಲಯದ ಎಲ್ಲ ಭಕ್ತಾದಿಗಳು ಸಕ್ಕರೆ ಇವತ್ತು ಅದೇ ರೀತಿಯಾಗಿ ಇನ್ನೂ ಸ್ವಲ್ಪ ವಿಜೃಂಭಣೆಯನ್ನು ಆಚರಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದೀವಿ. ನಾಳೆ ಬೆಳಗ್ಗೆ ಅಂದರೆ ಬುಧವಾರ ಬೆಳಗ್ಗೆ 6 ಗಂಟೆಗೆ ಕಾಕಡ ಆರತಿ, ಅದಾದ ನಂತರ ಮಂಗಳ ಸ್ನಾನ, ನಂತರ ಭಕ್ತಾದಿಗಳಿಂದಲೇ ಅಭಿಷೇಕ ಕಾರ್ಯಕ್ರಮ ಪ್ರತಿ ವರ್ಷ ನಡೆಯುವಂತೆ ಭಕ್ತಾದಿಗಳು ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕಂತ ಎಲ್ಲ ಮತ್ತೊಮ್ಮೆ ಗುರುಪೂರ್ಣಿಮೆ ಶುಭಾಶಯ ಕೋರುತ್ತಾ ಶ್ರೀ ಗೋಮಾತಾ ಸರ್ಕಲ್ ಮಹೇಶ್. ನಮಸ್ಕಾರ. ಮಹಾಮಂಗಳಾರತಿ ಮತ್ತು 2 ಗಂಟೆ ನಮ್ಮ ಬಡಾವಣೆಯ ಎಲ್ಲ ಬೀದಿಗಳಲ್ಲಿ ಸ್ವಾಮಿಯವರ ಗಣಪತಿ ಹಾಗೂ ಅನ್ನಪೂರ್ಣೇಶ್ವರಿ ಸಮೇತ ಒಂದು ಉತ್ಸವ ನಡೆಯುತ್ತೆ. ಈ ಉತ್ಸವದಲ್ಲಿ ಹೆಸರಾಂತ ಕಲಾತಂಡದ ರೂವಾರಿಯಾಗಿರ್ತಕ್ಕಂತಹ ತುಮಕೂರು ಮಹೇಶ್, ವೀರಗಾಸೆ ಮತ್ತು ಇನ್ನೂ ಇತರ ಡೊಳ್ಳು ಕುಣಿತ ಹಾಗೂ ಇತ್ಯಾದಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲ ಭಕ್ತಾದಿಗಳು ದೇವಾಲಯಕ್ಕೆ ಬಂದು ತನುಮನ ಧನಗಳನ್ನು ಅರ್ಪಿಸಿ ದೇವರ ಕೃಪೆಗೆ ಪಾತ್ರರಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಕೇಳ್ಕೊಳ್ತಾ ಇದ್ದೀವಿ. ಸರ್ವರಿಗೂ ಸುಸ್ವಾಗತ. ಮತ್ತು ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ರಾತ್ರಿ 10:30ವರೆಗೆ ಸೇಜಾರತಿ ನಡೆಯುತ್ತೆ. 10:30ವರೆಗೂ ದೇವಾಲಯ ಓಪನ್ ಇರುತ್ತೆ ಮತ್ತು ಪೂರ್ಣ ದಿನ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಇರುತ್ತದೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅನ್ನ ಸಂತರ್ಪಣೆ ಕಾರ್ಯಕ್ರಮ 6ರಿಂದ ರಾತ್ರಿ 10:30ವರೆಗೂ ನಿರಂತರವಾಗಿ ನಡೆಯುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ತೆ ಸ್ನೇಹಿತರೆ. ಶ್ರೀ ಚಿಕ್ಕಬಳ್ಳಾಪುರ ಶ್ರೀ ಸಿದ್ಧಿವಿನಾಯಕ ಶಿರಡಿ ಸಾಯಿಬಾಬಾ ಶ್ರೀ ಮಾತಾ ಅನ್ನಪೂರ್ಣೇಶ್ವರಿ ದೇವಾಲಯ ಮುನ್ಸಿಪಲ್ ಲೇಔಟ್ ಬಡಾವಣೆಯಲ್ಲಿ ಪ್ರತಿ ವರ್ಷ ಕೂಡ ಗುರುಪೂರ್ಣಿಮೆ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಈ ಕಾರ್ಯಕ್ರಮದ ಹಿಂದಿನ ದಿವಸದ ಒಂದು ವಾತಾವರಣ ಎಲ್ಲ ಒಂದು ಸಿದ್ಧತೆ ಮಾಡ್ತಾರಂಥ ವಾತಾವರಣವನ್ನು ನಾವು ಚಿತ್ರೀಕರಣ ಮಾಡ್ತಾ ಅಲ್ಲಿರೋ ಒಂದು ಟ್ರಸ್ಟಿಸ್ಟ್ ಅವರು ಆ ಪೂಜಾ ಕಾರ್ಯಕ್ರಮ ವೈಖರಿಯನ್ನೆಲ್ಲ ನಮ್ಮ ಒಂದಿಗೆ ಹಂಚ್ಕೊಂಡು ನಾಳೆ ವಿಶೇಷವಾದ ಕಾರ್ಯಕ್ರಮ ದಿನನಿತ್ಯ ಕೂಡ ಅನ್ನ ಸಮರ್ಪಣೆ ನಡೆಯುವಂಥ ಕಾರ್ಯಕ್ರಮ ಆಗಿರುತ್ತೆ. ಪ್ರತಿ ವರ್ಷ ಕೂಡ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ವರ್ಷ ವಿಜೃಂಭಣೆಯಿಂದ ಕಲಾವಿದರ ಎಲ್ಲ ಒಂದು ಕಾರ್ಯಕ್ರಮಗಳಿಂದ ಬೆಳಿಗ್ಗೆ 6ರಿಂದ 10 ಗಂಟೆವರೆಗೂ ವಿಶೇಷವಾದ ಕಾರ್ಯಕ್ರಮಗಳಿರುತ್ತೆ. ಭಕ್ತಾದಿಗಳು ಸ್ವಾಮಿ